ಬಾಲ್ಯ ವಿವಾಹ, ಬಾಲಗರ್ಭಿಣಿ ಪ್ರಕರಣಗಳ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕಾಗಿ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಇನ್ನು ದಮ್ಮ ಸ್ಕೂಲ್ ಆಫ್ ಡ್ರಾಮಾ ಮತ್ತು ನಕ್ಷತ್ರ ಕಿಶೋರಿಯರ ಪಾರ್ಲಿಮೆಂಟ್ ಇವರ ವತಿಯಿಂದ ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಮನವಿ ಸಲ್ಲಿಸಿದ್ದಾರೆ. ಇನ್ನು ದಿನೇ ದಿನೇ ಬಾಲ್ಯ ವಿವಾಹಗಳು ಮತ್ತು ಬಾಲಗರ್ಭಿಣಿಯರ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸರ್ಕಾರಕ್ಕೆ ತಿಳಿದ ವಿಷಯವಾಗಿದೆ. ಈ ಹಿನ್ನೆಲೆ ಇತ್ತೀಚೆಗೆ ಚಿತ್ರದುರ್ಗ ತಾಲೂಕು ಚಳ್ಳಕೆರೆ ರೆಡ್ಡಿಹಳ್ಳಿ ಗೊಲ್ಲರಟ್ಟಿ ಗ್ರಾಮದಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕಿಗೆ ಬಾಲ್ಯ ವಿವಾಹಕ್ಕೆ ಒಳಗಾಗಲು ಸ್ವತಃ ಪೋಷಕರು ಮತ್ತು ಬಂಧುಗಳು ದೈಹಿಕ ಹಿಂಸೆ ನಿಂದನೆ ಮಾಡಿದ್ದಾರೆ. ಸರ್ಕಾರದ ವೈಫಲ್ಯಕ್ಕೆ ಇದು ಹಿಡಿದ ಕೈಗನ್ನಡಿಯಾಗಿದೆ. ಸದರಿ ಪ್ರಕರಣಕ್ಕೆ ಕಾರಣವಾದ ವ್ಯಕ್ತಿಗಳನ್ನು ನಾವು ಖಂಡಿಸುತ್ತೇವೆ ಮತ್ತು ವಿಶೇಷವಾಗಿ ಇಲಾಖೆಗಳ ವೈಫಲ್ಯಕ್ಕೆ ನಾವು ತೀವ್ರವಾಗಿ ವಿರೋಧಿಸುತ್ತೇವೆ ಮತ್ತು ಇಂತಹ ಪ್ರಕರಣಗಳಿಗೆ ಸರ್ಕಾರ ಕಡಿವಾಣ ಹಾಕಬೇಕು ಮತ್ತು ಇನ್ನೂ ಹಲವು ಬೇಡಿಕೆಗಳನ್ನು ಸರ್ಕಾರಿ ಈಡೇರಿಕೆಗೆ ಈ ಒಂದು ಬಾಲ್ಯ ವಿವಾಹ ಪ್ರಕರಣಗಳಿಗೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. 1030 ಬಾಲಗರ್ಭಿಣಿಯರ ಪ್ರಕರಣಗಳು ಜರುಗಿವೆ ಎಂದು ಸರ್ಕಾರವೇ ಅಂಕಿಅಂಶಗಳನ್ನು ನೀಡುತ್ತಿವೆ. ಇದಕ್ಕೆ ಕೇವಲ ಪೋಷಕರು ನೆರೆಹೊರೆಯವರನ್ನು ಜವಾಬ್ದಾರಿ ಮಾಡಿ ಕೈ ತೊಳೆದುಕೊಳ್ಳುವುದು ಸರಿಯೇ? ಇಂತಹ ಹೀನ ಪ್ರಕರಣಗಳನ್ನು ತಡೆಗಟ್ಟಲೆಂದು ಇರುವ ಸರ್ಕಾರವೇ ರಚಿಸಿರುವ ಸಮಿತಿಗಳ ಸದಸ್ಯರು ತಹಸೀಲ್ದಾರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಆರಕ್ಷಕ ಇಲಾಖೆ ಮತ್ತು ರಾಜ್ಯ ಮಟ್ಟದ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಮಕ್ಕಳ ರಕ್ಷಣಾ ಘಟಕ ಇತರೆ ಇವರ ಮೇಲೆ ಒಂದಾದರೂ ದೂರು ದಾಖಲಿಸುವ ಕರ್ತವ್ಯದಲ್ಲಿ ವಿಫಲರಾಗಿರುವುದಕ್ಕೆ ಕಂಬಿ ಹಿಂದೆ ಕಳಿಸಿರುವ ಉದಾಹರಣೆಗಳು ಇವೆ. ಏನು? ಬಾಲ್ಯ ವಿವಾಹ, ಬಾಲ ಗರ್ಭಿಣಿಯರ ಪ್ರಕರಣಕ್ಕೆ ಸಂಬಂಧಿಸಿದ ಸಮಿತಿ ಸದಸ್ಯರು ಮತ್ತು ಅಧಿಕಾರಿಗಳೇ ನೆರೆಹೊಣೆ ಎಂದು ಮತ್ತೆ ಮತ್ತೆ ಮಾಧ್ಯಮಗಳ ಮುಂದೆ ಹೇಳುವ ಸರ್ಕಾರ ಅಂತಹವರ ವಿರುದ್ಧ ಹೊಣೆ ಮಾಡಿ ಕ್ರಮ ಜರುಗಿಸುವುದು ಇದೆಯೇ? ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿರುವುದಕ್ಕೆ ನೆರೆಹೊಣೆ ಸರ್ಕಾರವೇ ಆಗಿದೆ. ಜಾಗೃತಿ ಅನ್ನುವ ದುಸ್ಸಾಹಸಗಳು ಕೇವಲ ಜಿಲ್ಲಾ ಮಟ್ಟದಲ್ಲಿ ಮಾಧ್ಯಮ ಪ್ರಚಾರಕ್ಕಾಗಿಯೇ ಸೀಮಿತವಾಗಿರುವುದು ವಿಷಾದದ ವಿಷಯವಾಗಿದೆ. ಬದಲು ನಮ್ಮ ನ್ಯಾಯಾಧೀಶರು, ಜಿಲ್ಲಾ ಆಡಳಿತ ಇಲಾಖೆಗಳು, ಸಮಿತಿಗಳ ಸದಸ್ಯರ ಪ್ರಕರಣಗಳು ಎಲ್ಲಿ, ಯಾವ ಜಾತಿ ವರ್ಗಗಳ ಊರಲ್ಲಿ ಜರುಗುತ್ತವೆ ಎಂದು ಪತ್ತೆ ಹಚ್ಚಿ ಅಂತಹ ಗ್ರಾಮ, ಹಾಡಿ, ಹಟ್ಟಿಗಳಲ್ಲಿ ನೇರವಾಗಿ ಹೋಗಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಜಿಲ್ಲಾ ಮಟ್ಟದ ಜಾಗೃತಿ ಕಾರ್ಯಕ್ರಮಗಳನ್ನು ನಿಲ್ಲಿಸಿ ಹಳ್ಳಿ ಕೊಳಚೆ ಪ್ರದೇಶಗಳಿಗೆ ತೆರಳಲು ಸರ್ಕಾರ ಈ ಕೂಡಲೇ ಕ್ರಮ ಜರುಗಿಸಲಿ. ಪ್ರಜಾಪ್ರತಿನಿಧಿಗಳು ಲಾಭ ಬರುವುದು ಕಾಮಗಾರಿಗಳ ಗುದ್ದಲಿ ಪೂಜೆ ಉದ್ಘಾಟನೆಗೆ ಹೋಗುತ್ತಾರೆ. ಆದರೆ ಶಾಲೆಗಳಿಗೆ, ಕೇರಿಗಳಿಗೆ ತೆರಳಿ ಬಾಲ್ಯ ವಿವಾಹ, ಬಾಲ ಗರ್ಭಿಣಿಯರ ಪ್ರಕರಣಗಳ ಕುರಿತು ಪೋಷಕರಿಗೆ, ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸುವ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವ ಎದೆಗಾರಿಕೆ ತೋರುವುದಿಲ್ಲ. ಏಕೆ? ಇದು ತುರ್ತಾಗಿ ಆಗಬೇಕಿದೆ. ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಹಾಗೂ ಅವರ ಭವಿಷ್ಯಕ್ಕಾಗಿ ಜವಾಬ್ದಾರರಾಗುವುದು ಇವರ ಕರ್ತವ್ಯ ಅಲ್ಲವೇ? 80ನೇ ಮತ್ತು 90ನೇ ದಶಕದಲ್ಲಿ ಬಾಲ ಕಾರ್ಮಿಕರ ರಕ್ಷಣೆ ಪುನರ್ವರ್ತಿಸುವಂತಹ ಮಹಾನ್ ಕಾರ್ಯದಲ್ಲಿ ಸರ್ಕಾರ, ಸ್ಥಳೀಯ ಸಂಘ ಸಂಸ್ಥೆಗಳು, ಹೋರಾಟಗಾರರು, ಶಿಕ್ಷಣ ತಜ್ಞರು, ಮಾಧ್ಯಮದವರ ಜತೆ ಸೇರಿ ಜಂಟಿಯಾಗಿ ಕಾರ್ಯತಂತ್ರಗಳನ್ನು ರೂಪಿಸಿ ಬದ್ಧತೆ ಮತ್ತು ಅವಿರತವಾದ ಪ್ರಯತ್ನ ಮಾಡಿದ್ದರಿಂದ ಇಂದು ಗಣನೀಯವಾಗಿ ಬಾಲ ಕಾರ್ಮಿಕರ ಸಂಖ್ಯೆ ಕಡಿಮೆಯಾಗಿ ಮಕ್ಕಳು ಶಾಲೆಗೆ ಹೋಗುವಂತಾಯಿತು. ಆದರೆ ಇಂದು ಬಾಲ್ಯ ವಿವಾಹ, ಬಾಲ ಗರ್ಭಿಣಿಯ ರಕ್ಷಣೆ ವಿಚಾರದಲ್ಲಿ ಸಂಘ ಸಂಸ್ಥೆಗಳನ್ನು ಹೊರಗಿಟ್ಟು ಕೆಲವೇ ನಿರುಪಯುಕ್ತರನ್ನು ಸೇರಿಸಿಕೊಂಡು ಕೇವಲ ಸಭೆ, ಮೆರವಣಿಗೆಗೆ ಸೀಮಿತಗೊಳಿಸುವುದು ಖಂಡನೀಯ. ಪ್ರಯುಕ್ತ ತತ್ಕ್ಷಣ ಈ ವಿಷಯದಲ್ಲಿ ಹೊಸದಾದ ಕಾರ್ಯತಂತ್ರಕ್ಕೆ ಸರ್ಕಾರ ಕಾರ್ಯಪ್ರವೃತ್ತವಾಗಬೇಕೆಂದು ನಾವು ಒತ್ತಾಯಿಸುತ್ತೇವೆ.